ಸಾಮಾಜಿಕ ಜಾಲತಾಣಗಳಲ್ಲಿ ಕಿರುಕುಳವನ್ನು ಕೊಡುವಂಥ ಸಾಕಷ್ಟು ಜನ ಇರ್ತಾರೆ. ಆದರೆ ಅದನ್ನು ತೆಗೆದುಕೊಂಡು ಆ ಕಿರುಕುಳವನ್ನು ತೆಗೆದುಕೊಂಡು ಅನುಭವಿಸಿ ಸುಮ್ಮನಾಗುವಂಥ ಸಾಕಷ್ಟು ಹೆಣ್ಮಕ್ಳು ಇರ್ತಾರೆ. ಆದರೆ ಇವತ್ತು ಒಬ್ಬರು ಹೆಣ್ಣುಮಗಳು ಒಂದು ದಿಟ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ತನಗೆ ಬರ್ತಿದ್ದಂಥ ಕಿರುಕುಳದ ಮೆಸೇಜ್ಗಳಿಗೆ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಸದ್ಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಅದಕ್ಕೆ FIR ಅನ್ನು ದಾಖಲಿಸಿ ಅವನನ್ನು ಅರೆಸ್ಟ್ ಕೂಡ ಮಾಡುವಂಥ ಲೆವೆಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತಾರು ಅಲ್ಲ, ಅವರು ಸೀರಿಯಲ್ ನಟಿಯಾಗಿರುವಂಥ ರಜನಿ ಮಹೇಶ್ ಅವರು ಸದ್ಯ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನೆಲ್ಲ ಆಯಿತು ಅಂತ. ಮೇಡಮ್, ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಈ ಥರದ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಕ್ಕೆ. ಹೀಗೆ ನೋಡ್ತಾ ಇದ್ದೀರಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ರೀತಿ ಒಂದು ಹರಾಸ್ಮೆಂಟು, ಸೆಕ್ಷುವಲ್ ಹರಾಸ್ಮೆಂಟು ಎಲ್ಲ ಬರ್ತಿತ್ತು. ನನಗೂ ಮಾಮೂಲಿ ಸೋಷಿಯಲ್ ಮೀಡಿಯಾ ಅಂದರೆ 1000 ಬರುತ್ತೆ ಹೋಗುತ್ತೆ. ಇದು ತುಂಬ ಅತಿರೇಕಕ್ಕೆ ಹೋದಾಗ ನನಗೆ ಏನೋ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಇದನ್ನು ನಾನು ಏನಕ್ಕೆ ಈ ಸ್ಟೆಪ್ ತೊಗೊಂಡೆ ಅಂದರೆ, ನಾನು ನೋಡಿದೆ, ಒಂದು 2-3 ಸಲ ವಾರ್ನ್ ಮಾಡಿದೆ, ಬೇಡ ಈ ರೀತಿ ಎಲ್ಲ ಕಳಿಸ್ಬೇಡಿ, ಅನ್ನೋನ್ ಪರ್ಸನ್ನು ಯಾರು ನಿಮ್ಗೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಕಳಿಸ್ತೀರಾ, ಬೇಡ ಅಂತ ಒಂದು ಒಳ್ಳೆ ರೀತಿಯಲ್ಲೇ ನಾನು ಕನ್ವೆ ಮಾಡೋಕ್ಕೆ ನೋಡಿದೆ. ಬೇರೆ ಒಂದು 4-5 ಐಡೀಸು ಬ್ಲಾಕ್ ಮಾಡಿದ್ದೆ ನಾನು. ಬ್ಲಾಕ್ ಮಾಡಿ ಆದಮೇಲೂ ನನಗೆ ಟಾರ್ಚರ್ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಮಾಮೂಲಿ ಇದೆಲ್ಲ ಇದನ್ನು ವಿಯರ್ಡಾಗಿ ವಿಚಿತ್ರವಾಗಿ ವೀಡಿಯೋಗಳು ಕಳಿಸೋದು, ಇದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಮರ್ಮಾಂಗದ ಫೋಟೋಗಳು ಕಳಿಸೋದು, ವೀಡಿಯೋಗಳು ಕಳಿಸೋದು, ಅದು ನೋಡೋಕ್ಕಾಗ್ತಿರ್ಲಿಲ್ಲ. ನಾನು 2-3 ಸಲ ಹೇಳಿದೆ. ಕೊನೆಗೆ ಇದು ಯಾಕೋ ಆಗ್ತಾಯಿಲ್ಲ. ಆಮೇಲೆ ನಮ್ಮದು ಅಂದರೆ ಒಂದು ಕವರ್ಡಾಗಿ ಜೀವನ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು. ಕೆಲವು ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ. ಇದು ತುಂಬ ನಡೀತಾ ಇದೆ. ಇಗ್ನೋರ್ ಮಾಡಿ ಸುಮ್ಮನೆ ಹಾಕ್ತಾರೆ. ಕೆಲವರು ಒಳಗಡೆ ಹಿಂಸೆ ಅನುಭವಿಸ್ತಾರೆ. ಸೊ ಬೇಡ, ನೋಡೋಣ, ಕರೆದು ಹೇಳೋಣ ಅಂತ ಹೇಳಿದೆ ನಾನು. ಕರೆದು ಹೇಳಿದ್ರು ಮನುಷ್ಯ ತಿದ್ಕೊಂಡಿಲ್ಲ ಅಂದಮೇಲೆ ನಾನು ಸ್ಟೆಪ್ ತೊಗೋಬೇಕಾಗಿ ಬಂತು. ತೊಗೊಂಡು ನಾನು ಅದೆಲ್ಲ ಸ್ಟೇಷನ್ಗೆ, ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ಗೆ ಹಿಂಗೆ ಮಾಡ್ತಾಯಿದ್ದಾರೆ, ಹಿಂಗೆ ಮಾಡಿದ್ದಾನೆ ಅಂತ ವೀಡಿಯೋಸ್ ಎಲ್ಲ ತೋರಿಸಿ ಆದಮೇಲೆ ಹಿಂಗಿದೆ ಅಂತ ಹೇಳಿ ಆದಮೇಲೆ ಅವರು ಕರೆಸಿ ಅವನ ಮೇಲೆ FIR ಮಾಡಿಸಿ. ಮೇಡಮ್, ಯಾವಾಗಿಂದ ಶುರುವಾಗಿದ್ದು ಈ ಟಾರ್ಚರ್ ಅನ್ನುವಂಥ? ಇದು 3.5-4 ಮಂತ್ಸ್ ಆಯಿತು. 3ರಿಂದ 4 ತಿಂಗಳವರೆಗೂ ಬಂತು. ನಾನು ನೋಡಿದೆ, ಒಂದು ಸಲ ಒಂದು ID ಬ್ಲಾಕ್ ಮಾಡಿಬಿಟ್ಟೆ. ನಾನು ಅಕ್ಸೆಪ್ಟು ಮಾಡಿರಲಿಲ್ಲ, ರಿಕ್ವೆಸ್ಟು ಅಕ್ಸೆಪ್ಟ್ ಮಾಡಲ್ಲ, ಅನ್ನೋನ್ ಪರ್ಸನ್ದು ಅಕ್ಸೆಪ್ಟ್ ಮಾಡಲ್ಲ. ನಾನು 2-3 ID ಬ್ಲಾಕ್ ಮಾಡಿದ್ಮೇಲೂ ಬೇರೆ ಬೇರೆ ಐಡಿನಲ್ಲಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸುಮ್ಮನೆ ನಾನು ಅದ್ರ ಕಾನ್ವರ್ಸೇಷನು ಮಾಡ್ತಿರ್ಲಿಲ್ಲ. ನಾನು ಫ್ರೆಂಡ್ಸ್ ಹತ್ರೆಲ್ಲ ಡಿಸ್ಕಸ್ ಮಾಡಿದೆ, ಹಿಂಗಿದೆ ಎಲ್ಲರೂ ಹೇಳಿದ್ದಿದ್ದು, ಇಗ್ನೋರ್ ಮಾಡು, ಬ್ಲಾಕ್ ಮಾಡಿದ್ದೀನಿ. 4-5 ID ಬ್ಲಾಕ್ ಮಾಡಿದ್ದೀನಿ. ಬೇರೆ ID ಕ್ರಿಯೇಟ್ ಮಾಡಿಕೊಂಡು ಕೊನೆಗೆ ಒಂದು ಕಂಟಿನ್ಯೂಸ್ ಆಗಿ ಮಾರ್ನಿಂಗ್ ಆದರೆ ಒಂದು 5-6 ವೀಡಿಯೋ ಬರೋದು, ಈವ್ನಿಂಗ್ ರಾತ್ರಿ 5-6 ವೀಡಿಯೋ ಬರೋದು, ಕೆಟ್ಟ ಮೆಸೇಜ್ಗಳು, ಹಂಗೆ ಹಿಂಗೆ ಅದೆಲ್ಲ ಹೇಳೋಕ್ಕಾಗಲ್ಲ. ಸೊ ಹಿಂಗಾಗಿ ಬಂದಾದಮೇಲೆ ಇದಕ್ಕೆಲ್ಲ ಒಂದು ಏನಾದರೂ ಸ್ಟೆಪ್ ತೊಗೋಬೇಕು ಅಂತ ನಾನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಹಿಂಗಿದೆ ಅಂತ ಹೇಳಿ ಅವ್ರ ಬಗ್ಗೆ ಸ್ಟೆಪ್ ತೊಗೊಂಡಿದ್ದು, ಕ್ರಮ ತೊಗೊಳಕ್ಕೆ ಹೇಳಿ. ಮೇಡಮ್, ಈ ನಡುವೆ ತಾವು ಒಂದ್ಸಲ ಅವರನ್ನು ಮೀಟ್ ಆಗಿ ಬುದ್ಧಿವಾದ ಹೇಳುವಂಥ ಕೆಲಸವನ್ನು ಮಾಡ್ತೀರಿ. ಆ ಟೈಮ್ನಲ್ಲಿ ಏನು ಒಪ್ಕೊಂಡಿದ್ರು ಅವರು, ನಾನು ಇನ್ಮೇಲೆ ಮೆಸೇಜ್ ಮಾಡಲ್ಲ ಅಂತ ಹೇಳಿ, ಅಥವಾ ಏನಾಯಿತು ಆ ಟೈಮ್ನಲ್ಲಿ ಮೀಟ್ ಆದ? ನಾನು ಮೀಟ್ ಮಾಡಿದ್ದು ಒಂದೇ ಸಲ ಅಂದರೆ ಮೊನ್ನೆ. ನಾನು ಕಾನ್ವರ್ಸೇಷನ್ನು ಮಾಡಿಲ್ಲ, ನಾನು ಕನ್ವೆ ಮಾಡೋಕ್ಕೆ ಕರೆದಿದ್ದು. ಆ ಕನ್ವೆ ಮಾಡೋಕ್ಕೆ ಕರೆದಾಗ್ಲೂ ನನಗೆ ಅಪ್ರೋಚ್ ಮಾಡ್ದ ಅವನು, ಬಾ ಹಂಗೆ ಹಿಂಗೆ ಅಂತ. ನಮ್ಮ ಸರೌಂಡಿಂಗ್ ಇದ್ದದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಏನು ಮಾತಾಡೋಕ್ಕೆ ಹೋಗ್ಬೇಡ, ಜಸ್ಟ್ ನೀನು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆಯಲ್ಲ, ಏನು ನೆಕ್ಸ್ಟ್ ಸ್ಟೆಪ್ ಅವ್ರು ತೊಗೋತಾರೆ, ಏನು ಮಾತಾಡೋಕ್ಕೆ ಹೋಗ್ಬೇಡ, ಜಸ್ಟ್ ಕನ್ವೆ ಮಾಡು ನೋಡು. ಆದರೂ ಕೇಳಲಿಲ್ಲ. ಮಾತಾಡಿ ಬೇರೆ ರೀತಿಯಲ್ಲೇ ತೊಗೊಂಡೋಗೋಕ್ಕೆ ಪ್ರಯತ್ನ ಪಟ್ಟ. ಸೊ ಹಂಗಾಗಿ ನಾನು ವಿಧಿ ಇಲ್ಲದೆ ನಾನು ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಸೊ ಮಾಡಿದ್ದೀನಿ. ಈ ಎಲ್ಲ ಹೆಣ್ಮಕ್ಳು ತೊಗೊಳ್ಳಲ್ಲ, ಹೆದರ್ತಾರೆ. ಬಟ್ ಏನು ಮಾಡೋಕ್ಕೂ ಆಗಲ್ಲ, ತೊಗೋಬೇಕಾಗಿ ಬಂತು. ಇವಾಗ ನೋಡ್ತಿದ್ದಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಾಸ್ಮೆಂಟ್ಗಳು. ನಾನು ಎಷ್ಟೋ ರೀತಿಯಲ್ಲಿ ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಸೊ ಡೈಲಿ ಮಾರ್ನಿಂಗ್ ಆದರೆ 4-5 ವೀಡಿಯೋ, ಈವ್ನಿಂಗ್ ನೈಟ್ ಆದರೆ 4-5 ವೀಡಿಯೋ, ಅದು ನೋಡೋಕ್ಕಾಗ್ತಿರ್ಲಿಲ್ಲ. ನಾನು ಅದನ್ನು ಇದು ಪೊಲೀಸ್ ಅವ್ರಿಗೆ ತೋರಿಸಿದ್ದೀನಿ, ಅವರು ನೋಡಿದ್ದಾರೆ. ಅದೇನು ಸ್ಟೆಪ್ ತೊಗೋಬೇಕು ನೆಕ್ಸ್ಟ್ ತೊಗೋತಾರೆ ಅಷ್ಟೇ. ತಾವೀಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ಅವರ ರೆಸ್ಪಾನ್ಸ್ ಹೇಗಿತ್ತು? ಯಾಕಂತ ಹೇಳಿದ್ರೆ ಈಗ ತಮ್ಮ ಘಟನೆಯನ್ನು ನೋಡಿದ ಬಳಿಕ ಸಾಕಷ್ಟು ಜನ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬರ್ಬೋದು. ಹಾಗಾಗಿ ಪೊಲೀಸ್ ಅವ್ರ ನಡೆ ಹೇಗಿತ್ತು ಇಲ್ಲಿ? ಖಂಡಿತ ಅವರು ಫುಲ್ಲು ಕೋಆಪ್ರೇಟ್ ಮಾಡಿದ್ರು.
100% ಎಫರ್ಟ್ ಹಾಕಿ ವಿತಿನ್ ಪ್ರಾಕ್ಸಿನ್ ಆಫ್ ಸೆಕೆಂಡಲ್ಲಿ ನಾನು ಹೇಳಿದ ತಕ್ಷಣ ಎಫರ್ಟ್ ಹಾಕಿ, ಇಲ್ಲ ಮೇಡಮ್ ನೀವು ದೂರ ಇರಿ, ಅವ್ರನ್ನ ಹತ್ರ ಮಾತಾಡುವಾಗ ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀನಿ, ನೀವೇನು ಖಂಡಿತ ಅವ್ರ ಎಫರ್ಟ್ 100% ಇತ್ತು ಸರ್. ಅದರಲ್ಲೇನೂ ಇದಿಲ್ಲ. ಅವ್ರ ಕೋಆಪ್ರೇಷನ್ ಇಲ್ಲದೆ ಇಷ್ಟು ಮಾಡೋಕ್ಕಾಗ್ತಿರಲಿಲ್ಲ. ಒಳ್ಳೆ ಇದು ಮಾಡಿದ್ರು, ಕೋಆಪ್ರೇಟ್ ಮಾಡಿದ್ರು, ಸ್ಟೆಪ್ ತೊಗೊಂಡ್ರು. ಅವ್ರ ಕಡೆಯಿಂದ 100% ಎಫರ್ಟ್ ಇತ್ತು ಸರ್. ಮೇಡಮ್, ಈಗ ಸಾಕಷ್ಟು ಜನ ಮಹಿಳೆಯರು ಅಥವಾ ಹೆಣ್ಮಕ್ಳು ಇವತ್ತಿನ ದಿನದಲ್ಲಿ ತಾವೀಗ ಸೀರಿಯಲ್ ನಟಿಯಾಗಿ ತಮಗೆ ಇಷ್ಟು ಟಾರ್ಚರ್ ಆಯಿತು, ಕಿರುಕುಳ ಆಯಿತು ಅಂತ ಹೇಳಿದ್ರೆ ಸಾಕಷ್ಟು ಜನ ಇವತ್ತು ಹಳ್ಳಿಗಳಲ್ಲಿರ್ತಾರೆ, ಮೊಬೈಲ್ ಯೂಸ್ ಮಾಡೋದು, ಯಾವುದೋ ಒಂದು ಮೊಬೈಲ್ ಯೂಸ್ ಮಾಡುವಾಗ ಈ ಥರದ ಮೆಸೇಜ್ಗಳು ಬರ್ತವೆ. ಅವರಿಗೆಲ್ಲ ತಾವು ಏನು ಹೇಳ್ತೀರಿ ಈ ಘಟನೆಯ ಮುಖಾಂತರ? ಅವ್ರಿಗೆಲ್ಲ ನಾನು ಏನು ಹೇಳ್ತೀನಿ ಅಂದರೆ, ಹೌದು ಸ್ಟಾರ್ಟಿಂಗ್ ಹೇಳ್ತಾರೆ ಇಗ್ನೋರ್ ಮಾಡಿ ಅಂತ. ಖಂಡಿತ ಇಗ್ನೋರ್ ಮಾಡಿ ಇದೇ ಥರ ಕಂಟಿನ್ಯೂ ಆದರೆ ನೀವು ಬ್ರೇವ್ ಆಗಿ ಸ್ಟೆಪ್ ತೊಗೊಳಕ್ಕೆ ಹೇಳ್ತೀನಿ ನಾನು. ಬ್ರೇವ್ ಆಗಿ ಮುಂದೆ ಬಂದು ಏನು ನಡೀತಾ ಇದೆ ಫ್ಯಾಮ್ಲಿನ ಕೂಡಿಸಿ ಕನ್ವೆ ಮಾಡಿ, ಹಿಂಗಾಗ್ತಾ ಇದೆ ಕೂತಿ ಅವ್ರಿಗೆ ಹೇಳಿ ನೆಕ್ಸ್ಟ್ ಸ್ಟೆಪ್ಪು ಏನು ತೊಗೋಬೇಕು ಅವರು ಕಾನೂನು ಕ್ರಮ ತೊಗೋಬೇಕಾಗಿಲ್ಲ. ನೆಕ್ಸ್ಟ್ ನಾನು ಹೆಂಗೆ ಪೊಲೀಸವ್ರು ನನಗೆ ಎಫರ್ಟ್ ಹಾಕಿದ್ರು, 100% ಎಫರ್ಟ್ ಹಾಕಿ ನನಗೆ ಕೋಆಪ್ರೇಟ್ ಮಾಡಿದ್ರು, ಹಂಗೆ ಮಾಡ್ತಾರೆ. ಸ್ಟೆಪ್ ತೊಗೋಬೇಕು. ಯಾರು ಮರೆ ಮಾಚಬಾರ್ದು ಈ ವಿಷಯಗಳಲ್ಲಿ. ಯಾಕಂದರೆ ಹೌದು, ಬೇರೆಯವರು ಹೇಳ್ತಾರೆ. ಈಗ ನೋಡಿ, ನಮ್ಮಮ್ಮನೇ ಹೇಳಿದ್ರು ಇಗ್ನೋರ್ ಮಾಡಬಹುದಾಗಿತ್ತು ಅಂತ. ಇಗ್ನೋರ್ ಮಾಡಿದ್ದೆ ನಾನು. ಸೊ ತುಂಬ ಅತಿರೇಕಕ್ಕೆ ಹೋದಾಗ ಖಂಡಿತವಾಗ್ಲೂ ಸ್ಟೆಪ್ ತೊಗೋಬೇಕು ಅಂತ ಹೇಳ್ತೀನಿ. ಮೇಡಮ್, ಇಂಥ ಘಟನೆ ಆದಾಗ ಸಾಕಷ್ಟು ಜನ ತಾವೇ ಕಾನೂನನ್ನು ಕೈಗೆ ತೆಗೆದುಕೊಳ್ತಾರೆ. ಆ ಥರದ ಇನ್ಸಿಡೆಂಟ್ಗಳು ಕೂಡ ಆಗಿದೆ ಕೆಲವೊಂದು. ಅದರ ಬಗ್ಗೆ ಏನು ಹೇಳಿ? ಆಗಿದೆ, ಖಂಡಿತ ಅದು ತಗೋಬಾರ್ದು. ಎಲ್ಲರೂ ಆ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಈಗ ಯಾರೇ ಆದರೂ, ಈಗ ಅವ್ರ ಫ್ಯಾಮ್ಲಿಗಾದರೆ ಬಿಡಲ್ಲ. ಈಗ ಯಾರಾದರೂ ರೋಡಲ್ಲಿ ಹೋಗ್ತಾ ಇದ್ರೆ ರೇಗಿಸ್ತಾರೆ, ಅವ್ರಿಗೆ ಕೈ ಮಾಡೋದು, ಅದು ಆವೇಶದಲ್ಲಿ ಆಗುತ್ತೆ. ಅದೇ ಬೇಡ ಅನ್ನೋದು. ನಾ ಕಾನೂನು ಪ್ರಕಾರವಾಗಿ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು ಅಷ್ಟೇ. ಕಾನೂನು ಪ್ರಕಾರವಾಗಿ ಹೋದರೆ ಎಲ್ಲ ಒಂದು ಹಂತವಾಗಿ ಬಗೆಹರಿಸ್ಕೊಡ್ತಾರೆ. ಮುಂದಕ್ಕೆ ಏನೂ ಕೆಟ್ಟದ್ದು ಸಂಭವಿಸ್ದಂಗೆ ನಡ್ಕೊಂಡು ಹೋಗುತ್ತೆ ಅನ್ನೋ ಅನಿಸಿಕೆ ನನ್ನದು. ಕಾನೂನು ಪ್ರಕಾರವಾಗೇ ಹೋಗಬೇಕು. ಇದು ಯಾರು ಪರ್ಸ್ನಲ್ ಆಗಿ ತೊಗೊಂಡು ಹೋಗಬಾರ್ದು, ಯಾರು ಪರ್ಸ್ನಲ್ ಆಗಿ ಕೈ ಮಾಡೋದು ಅವ್ರಿಗೆ ಅದನ್ನೆಲ್ಲ ಮಾಡಬಾರ್ದು. ಕಾನೂನಿದೆ, ನೋಡ್ಕೊಳ್ಳುತ್ತೆ. ನಾನು ಅದೇ ಮಾಡಿದ್ದೀನಿ. ಈಗ ಒಂದು 3-4 ID ಬ್ಲಾಕ್ ಮಾಡಿದೆ. ಆ ಮನುಷ್ಯ ಕೇಳಲಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ಆ ಮನುಷ್ಯ ಯಾರು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕನ್ವೆ ಮಾಡೋಕ್ಕೆ ನೋಡಿದೆ, ಹಂಗೆ ಬೇರೆಯವರು ಹೇಳಿದ್ರು ಬ್ಲಾಕ್ ಮಾಡಿ ಬಿಸಾಕ್ಬೋದಾಗಿತ್ತು. ಅದು ನನಗೆ ಗೊತ್ತು, ನಾನು ಅನುಭವಿಸಿರೋದು ನನಗೆ ಗೊತ್ತು. ಅದು ಒಂಥರ ಮಾನಸಿಕವಾಗಿ ಕಿರುಕುಳ ಆಗ್ತಿತ್ತು. ಈವನ್ ನಮ್ಮ ಹಸ್ಬೆಂಡ್ಗೆ ಹೇಳಿದ್ರು ಅದೇ ಸ್ಟೆಪ್ ತೊಗೋತಿದ್ರು, ಕೈ ಮಾಡೋದು. ಅದು ಎಂಥವ್ರಿಗಾದ್ರೂ ಆಗುತ್ತೆ. ಅವ್ರ ಫ್ಯಾಮ್ಲಿಗೆ, ಅವ್ರ ಅಕ್ಕ ತಂಗಿರಿಗೆ, ಅವ್ರ ಹೆಂಡ್ತಿಗೆ ಏನಾದರೂ ಆದರೆ ಸ್ಟೆಪ್ ತೊಗೋತಾರೆ. ಬಟ್ ಅದನ್ನು ನಾನು ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ಕಾನೂನು ಪ್ರಕಾರವಾಗಿ ಹೋಗಿ ನಾನು ಹೇಳೋದು ಹೆಣ್ಮಕ್ಳಿಗೆ ಅಂದರೆ, ಯಾರು ಇದನ್ನು ಇಗ್ನೋರ್ ಮಾಡಬೇಡಿ. ಏನಿದೆಯೋ ನೀವು ಕಾನೂನು ಪ್ರಕಾರವಾಗೇ ಹೋಗಿ. ಯಾವುದು ಕಾನೂನನ್ನ ಕೈ ತೊಗೊಂಡು ಮಾಡೋದು ಬೇಡ. ಎಲ್ಲರೂ ಕೂತು ಮಾತಾಡಿ, ನಮ್ದು ಯಾವುದು ಮಿಸ್ಟೇಕ್ ಇಲ್ಲ ಅಂದರೆ ನಾವು ಕಾನೂನು ಪ್ರಕಾರವಾಗಲೇ ಹೋಗಬೇಕು. ಮೇಡಮ್, ಈಗ ಸಾಕಷ್ಟು ನಾವು ಈ ಥರದ ಘಟನೆಗಳನ್ನು ನೋಡಿದ್ವಿ. ಇತ್ತೀಚೆಗೆ ನಟಿ ರಮ್ಯಾ ಅವ್ರಿಗೂ ಕೂಡ ಈ ಥರದ ಮೆಸೇಜ್ ಎಲ್ಲ ಆಗಿರೋದು, ಅದು ಅವರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಈ ಥರದ ಇನ್ಸಿಡೆಂಟ್ಗಳು ಪದೇ ಆಗ್ತಾನೆ ಇರುತ್ತೆ. ಇದಕ್ಕೊಂದು ತಾತ್ವಿಕವಾದಂತಹ ಅಂತ್ಯ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ಸ್ವಲ್ಪ ದಿನ ಕೇಸ್ ನಡೆಸ್ತಾರೆ, ಆಮೇಲೆ ಇರಲಿ ಅಂತ ಹೇಳಿ ಏನೋ ಒಂದು ಕನ್ವಿನ್ಸ್ ಆಗಿ ಕೇಸ್ ವಾಪಸ್ ತಗೊಳ್ತಾರೆ. ಅವರು ರಮ್ಯಾ ಮೇಡಮ್ ಅವರು ಸ್ಟೆಪ್ ತೊಗೊಂಡಿರೋದು ಖಂಡಿತ ಅದು ವೆಲ್ ಆ್ಯಂಡ್ ಗುಡ್. ಆಮೇಲೆ ಅದರಿಂದನೇ ಅದು ಮೋಟಿವೇಟ್ ಅಂತಲೂ ತೊಗೋಬೋದು. ಕೆಲವು ಹೆಣ್ಮಕ್ಳು, ಕೆಲವರು ಯಾಕೆ ಬೇಕಾಗಿತ್ತು ಅಂತ ಹೇಳ್ತಾರೆ. ಇಲ್ಲ, ಅದು ಮಾಡಿರೋದು ಕರೆಕ್ಟು. ನಾನು ಅದೇ ವೇನಲ್ಲಿ ನಾನು ಹೋಗಿರೋದು ಸರ್. ಹೌದು, ಇಂಥವ್ರಿಗೆ ಇರ್ತಾರೆ, ವಿಕೃತವಾಗಿ ಮೆಸೇಜ್ ಮಾಡೋರು, ವಿಡಿಯೋ ಮಾಡೋರು ಇರ್ತಾರೆ. ಆಮೇಲೆ ಇದೆಲ್ಲ ಒಂದು ಪಾಠ. ಸೋಷಿಯಲ್ ಮೀಡಿಯಾ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಸೊ ಹಂಗಾಗಿ ಅವ್ರದ್ದು ಸ್ಟೆಪ್ ತೊಗೊಂಡಿರೋದು ಅವ್ರ ರೀತಿಯಲ್ಲೇ ನಾನು ಹೋಗಿ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಮೇಡಮ್ ಮಾತನಾಡಿದ್ದಕ್ಕೆ. ಸದ್ಯ ಇವಿಷ್ಟು ಸೀರಿಯಲ್ ನಟಿಯಾಗಿರುವಂಥ ರಜನಿ ಮಹೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.